ಅತಿ ಹೆಚ್ಚು ಮಳೆ ಸುರಿದಿರುವುದರಿಂದ ನವಲಗುಂದ ತಾಲೂಕು ಬೆಣ್ಣೆಹಳ್ಳದಲ್ಲಿ ಅತಿ ಹೆಚ್ಚು ನೀರು ಬಂದಿದೆ. ಸೊ ಆ ನೀರಿನಲ್ಲಿ ಇಲ್ಲಿ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದಲ್ಲಿ ಒಂದು 4 ಜನ ಒಂದು ಫಾರ್ಮ್ ಹೌಸಲ್ಲಿ ನೀರಿನಲ್ಲಿ ಸಿಲುಕೊಂಡಿದ್ದರು. ಸೊ ನಮ್ಮ ಫೈರ್ ತಂಡ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಅವ್ರನ್ನ ರೆಸ್ಕ್ಯೂ ಮಾಡಿ ಹೊರಗೆ ತಂದಿದ್ದೀವಿ. ಸೊ ಇದಲ್ಲದೆ ನಮ್ಮ ಇಂಗಳಹಳ್ಳಿ ಗ್ರಾಮದಲ್ಲಿ 3 ಜನ ಅವರು ನದಿ ಹಳ್ಳದಲ್ಲಿ ಸಿಲುಕೊಂಡಿದ್ದರು, ಅವ್ರಿಗೂ ರೆಸ್ಕ್ಯೂ ಮಾಡಿದ್ದೀವಿ. ಅದಲ್ಲದೆ ನಿನ್ನೆ ರಾತ್ರಿ ಬಂಡಿವಾಡದಲ್ಲಿ ಮತ್ತು ಹುಬ್ಬಳ್ಳಿ ಸಿಟಿಯಲ್ಲಿನೂ 4 ಜನಕ್ಕೆ ರೆಸ್ಕ್ಯೂ ಮಾಡಿದ್ದಾರೆ ನಮ್ಮ ತಂಡದವರು ಜಿಲ್ಲಾಡಳಿತದಿಂದ. ಸೊ ಈಗ ಇನ್ನೂ 400 ಕುರಿಗಳು ಸಿಕ್ಕಾಕೊಂಡಿದೆ ಅಂತೇಳಿ ಮಾಹಿತಿ ಬಂದಿದೆ. ಸೊ ಅದನ್ನು ನಾವು 2 ಬೋಟಿಂದ ಅವ್ರಿಗೆ ರೆಸ್ಕ್ಯೂ ಮಾಡ್ತೀವಿ. ಇದು ಯಾವುದೇ ಪ್ರಾಣಹತ್ಯೆ ಆಗಿಲ್ಲ ಇಲ್ಲೂ. ಸೊ ನಿನ್ನೆ ಇದರ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ರೆಡ್ ಅಲರ್ಟ್ ಇರೋದರಿಂದ ಸೊ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜಾ ಘೋಷಣೆ ಮಾಡಿದ್ದಾರೆ. ಸೊ ಈಗಾಗಲೇ ಪಂಚಾಯಿತಿ ಗ್ರಾಮವಾರು ಸೊ ಯಾವುದೇ ಜನಗಳಿಗೆ ಶಾಲಾ ಮಕ್ಕಳಿಗಾಗಿರ್ಬೋದು ರೈತರಿಗಾಗಲಿದೆ ಹಳ್ಳದ ಸಮೀಪ ಮತ್ತು ಎಲ್ಲಿ ಹೋಗ್ಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ.